ಹಾಯ್ ಗೆಳೆಯರೆ, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಿಸಿದಂತೆ MCQ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲೆಂದು ಯಾವ ಬಂದರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾರವಾರ ಬಂದರು, ಆಪ್ಷನ್ಸ್ ಬಿ ನವಮಂಗಳೂರು ಬಂದರು, ಆಪ್ಷನ್ ಸಿ ಹೊನ್ನಾವರ ಬಂದರು, ಆಪ್ಷನ್ ಡಿ ಮಲ್ಪೆ ಬಂದರು. ಇದಕ್ಕೆ ರೈಟ್ ಆನ್ಸರ್ ಕರ್ನಾಟಕದ ಹೆಬ್ಬಾಗಿಲೆಂದು ನವಮಂಗಳೂರು ಬಂದರನ್ನು ಕರೆಯುತ್ತೇವೆ. ಏಳನೇ ಪ್ರಶ್ನೆ, ಪಿಜಿನಿ ಐಲ್ಯಾಂಡ್ ಎಂದು ಯಾವ ದ್ವೀಪವನ್ನು ಕರೆಯುತ್ತೇವೆ? ಆಪ್ಷನ್ಸ್ ಎ ಸೇಂಟ್ ಮೇರಿಸ್ ದ್ವೀಪ, ಆಪ್ಷನ್ಸ್ ಬಿ ಕಾಂಚಿಗುಡ್ಡ ದ್ವೀಪ, ಆಪ್ಷನ್ ಸಿ ನೇತ್ರಾಣಿ ದ್ವೀಪ, ಆಪ್ಷನ್ ಡಿ ಅಂಜು ದ್ವೀಪ. ಪಿಜಿನಿ ಐಲ್ಯಾಂಡ್ ಎಂದು ನಾವು ನೇತ್ರಾಣಿ ದ್ವೀಪವನ್ನು ಕರೆಯುತ್ತೇವೆ. ಕರ್ನಾಟಕದ ಕರಾವಳಿ ತೀರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಸ್ ಎ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ 320 ಕಿಲೋಮೀಟರ್ ಉದ್ದವಿದೆ. ಈ ಆಪ್ಷನ್ಸ್ ಸರಿ ಇದೆ. ಆಪ್ಷನ್ಸ್ ಬಿ ಇದನ್ನು ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಎಂದೇ ಕರೆಯುವರು. ಇದು ಕೂಡ ಸರಿ ಇದೆ. ಆಪ್ಷನ್ ಸಿ ಕರಾವಳಿಯ ಜನರ ಮುಖ್ಯ ವೃತ್ತಿ ಮೀನುಗಾರಿಕೆ. ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕರಾವಳಿಯ ಜಿಲ್ಲೆಗಳಿವೆ. ಈ ಆಪ್ಷನ್ಸ್ ತಪ್ಪು. ಏಕೆಂದರೆ ದಕ್ಷಿಣ ಕನ್ನಡ, ಉಡುಪಿ ಇವೆರಡು ಕೂಡ ಸರಿ ಇದೆ. ಆದರೆ ಇಲ್ಲಿ ಚಾಮರಾಜನಗರ ಜಿಲ್ಲೆ ಬಂದಿದೆಯಾ, ಇದು ಕರಾವಳಿ ಜಿಲ್ಲೆ ಅಲ್ಲ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬಂದಿದ್ರೆ ಅದು ರೈಟ್ ಆಗೋದು. ಚಾಮರಾಜನಗರ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಬರಲ್ಲ. ಎ ಮತ್ತು ಬಿ ಸರಿ, ಸಿ ಮತ್ತು ಡಿ ಸರಿ, ಎ ಬಿ ಸಿ ಸರಿ, ಮೇಲಿನ ಎಲ್ಲವೂ. ಇದರಲ್ಲಿ ಎ ಬಿ ಸಿ ಮಾತ್ರಕ ಸರಿ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿಯ ಜಿಲ್ಲೆಗಳಾಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿಇಟಿನಲ್ಲಿ ಬಹಳ ಸದಿ ಪ್ರಶ್ನೆ ಬಂದಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಸ್ ಎ ಚಾರ್ಮುಡಿ ಘಾಟ್ ಬಂದ್ಬಿಟ್ಟು ಮಂಗಳೂರು ಟು ಚಿಕ್ಕಮಗಳೂರು. ಆಪ್ಷನ್ಸ್ ಬಿ ಇದು ಕೂಡ ಸರಿ ಇದೆ. ಚಾರ್ಮುಡಿ ಘಾಟು ಮಂಗಳೂರು ಟು ಚಿಕ್ಕಮಗಳೂರು ಸರಿ ಇದೆ. ಶಿರಾಡಿ ಘಾಟ್ ಬಂದ್ಬಿಟ್ಟು ಹಾಸನ, ಸಕಲೇಶ್ವರ, ಮಂಗಳೂರು. ಇದು ಕೂಡ ಸರಿ ಇದೆ. ಆಗುಂಬೆ ಘಾಟ್ ಬಂದ್ಬಿಟ್ಟು ಶಿವಮೊಗ್ಗ, ಉಡುಪಿ. ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ಹುಲಿಕಲ್ ಘಾಟ್ ಶಿವಮೊಗ್ಗ ಟು ಮಂಗಳೂರು. ಇದು ತಪ್ಪು. ಹುಲಿಕಲ್ ಘಾಟ್ ಬಂದ್ಬಿಟ್ಟು ಶಿವಮೊಗ್ಗ ಟು ಕುಂದಾಪುರ ಆಗಬೇಕಾಯ್ತು, ಆದರೆ ಇಲ್ಲಿ ಮಂಗಳೂರು ಇದೆ. ಒಂದು ಹೇಳಿಕೆ ಸರಿ, ಮೂರು ಹೇಳಿಕೆಗಳು ಸರಿ, 1 ಮತ್ತು 2 ಸರಿ, ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ 3 ಹೇಳಿಕೆಗಳು ಸರಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಆಪ್ಷನ್ಸ್ ಎ ಮುಳ್ಳಯ್ಯನಗಿರಿ, ಆಪ್ಷನ್ಸ್ ಬಿ ಕುದುರೆಮುಖ, ಆಪ್ಷನ್ಸ್ ಬಿ ಕುದುರೆಮುಖ, ಆಪ್ಷನ್ ಸಿ ಮಧುಗಿರಿ ಬೆಟ್ಟ, ಆಪ್ಷನ್ ಡಿ ದೇವಿರಮ್ಮನ ಬೆಟ್ಟ. ಇದಕ್ಕೆ ರೈಟ್ ಆನ್ಸರ್ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಡಿಸ್ಟಿಕ್ಕು. 1913 ಮೀಟರ್ ಎತ್ತರದಲ್ಲಿದೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿದೆ. 1913 ಮೀಟರ್ ಎತ್ತರದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಜೋಗ ಜಲಪಾತ ಶರಾವತಿ ನದಿಯಿಂದ ನಿರ್ಮಾಣವಾಗುತ್ತದೆ. ಇದು ಸರಿ. ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಉಗಮವಾಗುವಂತಹ ಶರಾವತಿ ನದಿಯು ಜೋಗ್ ಎಂಬಲ್ಲಿ ರಾಜ ರಾಣಿ ರೋರೋ ರಾಕೆಟ್ ಎಂಬ 4 ಸೀಳುಗಳಾಗಿ ಬೀಳುತ್ತದೆ. ಇದು ಭಾರತದಲ್ಲಿಯೇ ಅತಿ ಎತ್ತರವಾದಂಥ ಜೋಗ್ ಫಾಲ್ಸ್. ಸುಮಾರು 253 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಇದು ಸರಿ ಇದೆ. ಆಪ್ಷನ್ಸ್ ಬಿ ಬಾಬಾ ಬುಡಂಗಿರಿಯ ಮತ್ತೊಂದು ಹೆಸರು ಬಂದ್ಬಿಟ್ಟು ಚಂದ್ರದ್ರೋಣ ಪರ್ವತ. ಇದು ಕೂಡ ಸರಿ ಇದೆ. ಶಿವಮೊಗ್ಗವನ್ನು ಕಾಫಿಯ ನಾಡು ಎನ್ನುವರು. ಇದು ತಪ್ಪು. ಚಿಕ್ಕಮಗಳೂರನ್ನು ಕಾಫಿಯ ನಾಡು ಎಂದು ಕರೆಯುವರು, ಶಿವಮೊಗ್ಗ ಅಲ್ಲ. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಮತ್ತು ಕಿತ್ತಳೆ ನಾಡು ಎನ್ನುವರು. ಇದು ಕೂಡ ಸರಿ ಇದೆ. 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, ಮೇಲಿನ ಇದಾವು 3 ಹೇಳಿಕೆ ಸರಿಯಾಗಿದೆ.
ತಪ್ಪಾದ ಹೇಳಿಕೆ ಬಂದ್ಬಿಟ್ಟು ಶಿವಮೊಗ್ಗವನ್ನು ಕಾಫಿಯ ನಾಡು ಎಂದು ಕರೆಯುತ್ತಾರೆ. ಇದಕ್ಕೆ ಬರಬೇಕಾಗಿದ್ದು ಚಿಕ್ಕಮಗಳೂರು ಕಾಫಿಯ ನಾಡು ಎನ್ನುವರು. ಹೊಂದಿಸಿ ಬರೆಯಿರಿ. ಎ ಪಟ್ಟಿ ಮತ್ತೊಂದು ಕಡೆ, ಬಿ ಪಟ್ಟಿ. ಏಕಶಿಲಾ ಬೆಟ್ಟ, ಜೋಗ್ ಜಲಪಾತ, ಓಂ ಬೀಚ್, ನಂದಿಗಿರಿಧಾಮ, ಕಾಫಿ ನಾಡು. ಬಿ ಪಟ್ಟಿ ಚಿಕ್ಕಮಗಳೂರು, ಗೋಕರ್ಣ, ಮಧುಗಿರಿ ಬೆಟ್ಟ, ಶರಾವತಿ ನದಿ, ಚಿಕ್ಕಬಳ್ಳಾಪುರ. ಏಕಶಿಲಾ ಬೆಟ್ಟ ಬಂದ್ಬಿಟ್ಟು ಮಧುಗಿರಿ, ಜೋಗ್ ಜಲಪಾತ ಶರಾವತಿ ನದಿ ಶಿವಮೊಗ್ಗ, ಓಂ ಬೀಚ್ ಬಂದ್ಬಿಟ್ಟು ಗೋಕರ್ಣ, ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ, ಕಾಫಿ ನಾಡು ಚಿಕ್ಕಮಗಳೂರು. ರೈಟ್ ಆನ್ಸರ್ ಬಿ. ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ, ಜೋಗ್ ಜಲಪಾತ ಶರಾವತಿ, ಓಂ ಬೀಚ್ ಬಂದ್ಬಿಟ್ಟು ಗೋಕರ್ಣ, ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ, ಕಾಫಿ ನಾಡು ಚಿಕ್ಕಮಗಳೂರು. ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ? ಆಪ್ಷನ್ಸ್ ಎ ಕಾವೇರಿ, ಆಪ್ಷನ್ಸ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಬೇಡ್ತಿ ನದಿ, ಆಪ್ಷನ್ ಡಿ ಘಟಪ್ರಭಾ ನದಿ. ಗೋಕಾಕ್ ಫಾಲ್ಸು ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದೆ. ಇದು 62 ಮೀಟರ್ ಎತ್ತರದಿಂದ ಧುಮುಕುವ ಒಂದು ಜೋಗ್ ಫಾಲ್ಸ್ ಆಗಿದೆ. ಬಿಸಿಲ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುವರು? ಆಪ್ಷನ್ ಸಿ ಕಲಬುರಗಿ, ಆಪ್ಷನ್ಸ್ ಬಿ ರಾಯಚೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಹಾವೇರಿ. ಬಿಸಿಲ ನಾಡು ಎಂದು ಬೆಳಗಾವಿ ಜಿಲ್ಲೆಯನ್ನು ಕರೆಯುವರು. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಸ್ ಎ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ಬೆಟ್ಟ ಇದೆ, ಇದು ರೈಟ್. ಆಪ್ಷನ್ಸ್ ಬಿ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಇದೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇದೆ, ಇದು ಕೂಡ ಸರಿ. ಆಪ್ಷನ್ ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಇದೆ, ಇದು ಕೂಡ ಸರಿಯಾಗಿದೆ. ನೋಡಿ, 1 ಹೇಳಿಕೆ ಸರಿ ಇದೆ, 2 ಹೇಳಿಕೆ ಸರಿ ಇದೆ, 3 ಹೇಳಿಕೆ ಸರಿ ಇದೆ ಅಂದಿದಂಗೆ ಇದಕ್ಕೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ.